ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ಸ್ವಲ್ಪ ನಮಗೆ ಕನ್ನಡ ವ್ಯಾಕರಣದಲ್ಲಿ ಲೇಖನ ಚಿಹ್ನೆಗಳ ಬಗ್ಗೆ ತಿಳಿಯೋಣ. ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳು ಅತ್ಯಂತ ಮಹತ್ವವನ್ನು ಪಡೆಯುತ್ತದೆ. ಮಾತಿನಲ್ಲಿ ಧ್ವನಿಗಳ ಏರಿಳಿತಗಳ ಮೂಲಕ ನಮ್ಮ ಭಾವನೆಯನ್ನು ಸ್ಪಷ್ಟವಾಗಿ ತಿಳಿಸಬಹುದು. ಅದೇ ರೀತಿ ಲೇಖನ ಚಿಹ್ನೆಗಳ ಮೂಲಕ ಬರವಣಿಗೆಯಲ್ಲಿ ನಮ್ಮ ಭಾವನೆಯನ್ನು ಸ್ಪಷ್ಟವಾಗಿ ತಿಳಿಸಬಹುದಾಗಿದೆ. ಒಂದು ಪೂರ್ಣ ವಿರಾಮದಲ್ಲಿ ಕ್ರಿಯೆಯಿಂದ ಪೂರ್ಣಗೊಂಡ ವಾಕ್ಯದ ಕೊನೆಯಲ್ಲಿ ಚಿಹ್ನೆಯನ್ನು ಬಳಸಬೇಕು. ಕ್ರಿಯೆಯಿಂದ ಪೂರ್ಣಗೊಂಡ ವಾಕ್ಯದ ಕೊನೆಯಲ್ಲಿ ಚಿಹ್ನೆಯನ್ನು ಬಳಸಬೇಕು. ಇದು ಪೂರ್ಣ ವಿರಾಮ ಚಿಹ್ನೆ. ಅರ್ಧ ವಿರಾಮ ಚಿಹ್ನೆ ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗುವ ಉಪವಾಕ್ಯಗಳ ಕೊನೆಯಲ್ಲಿ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸುತ್ತಾರೆ. ಇದು ಪ್ರೀವಿಯಸ್ ಇಯರ್ ಎಕ್ಸಾಮಿಗೆ ಬಂದಿದೆ. ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವ ಉಪವಾಕ್ಯಕ್ಕೆ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸ್ತಾರೆ. ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗುವ ಉಪವಾಕ್ಯಗಳ ಕೊನೆಯಲ್ಲಿ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸ್ತಾರೆ. ಪ್ರೀವಿಯಸ್ ಇಯರ್ ಎಕ್ಸಾಮಿಗೆ ಅಂತ ಕ್ವಶನ್. ನೆಕ್ಸ್ಟ್ ಅಲ್ಪ ವಿರಾಮ. ಕರ್ತೃ, ಕರ್ಮ, ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳನ್ನು ನೀಡಿದಾಗ, ಹೀಗೆ ಕರ್ತೃ, ಕರ್ಮ, ಕ್ರಿಯಾಪದಗಳಿಗೆ ಬೇರೆ ಬೇರೆ ಅರ್ಥ ವಿಶೇಷಣಗಳನ್ನು ನೀಡಿದಾಗ ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸಲಾಗುತ್ತದೆ. ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಬಳಸುವ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ. ಭಾವಸೂಚಕ ಅಚ್ಚರಿ, ಸಂತೋಷ, ವಿಷಾದ, ಖೇದ ಇತ್ಯಾದಿ ಭಾವನೆಗಳನ್ನು ಸೂಚಿಸುವ ಸಂದರ್ಭದಲ್ಲಿ ಭಾವಸೂಚಕ ಚಿಹ್ನೆಯನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ಉದ್ಧರಣ ಚಿಹ್ನೆ. ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆ ಉದ್ಧರಣ ಚಿಹ್ನೆಯನ್ನು ಬಳಸಲಾಗುತ್ತದೆ. ಇದು ಪ್ರೀವಿಯಸ್ ಎಕ್ಸಾಮ್ಗೆ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಚಿಹ್ನೆ ಉದ್ಧರಣ ಚಿಹ್ನೆ. ನೆಕ್ಸ್ಟ್ ಆವರಣ ಚಿಹ್ನೆ. ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಬಳಸುವ ಸಮಾನಾರ್ಥಕ ಪದವಾಕ್ಯವನ್ನು ಹೇಳುವಾಗ ಆವರಣ ಚಿಹ್ನೆಯನ್ನು ಬಳಸಲಾಗ್ತದೆ. ಒಂದು ಪದದ ಅಥವಾ ಒಂದು ವಾಕ್ಯದಕ್ಕೆ ಬಳಸುವ ಸಮಾನಾರ್ಥಕ ಪದವನ್ನು ಬಳಸಿದಾಗ ಅದಕ್ಕೆ ಆವರಣ ಚಿಹ್ನೆಯನ್ನು ಬಳಸ್ತೇವೆ. ನೆಕ್ಸ್ಟ್ ವಿವರಣಾ ಚಿಹ್ನೆ. ಒಂದು ಅಭಿಪ್ರಾಯದ ವಿವರಣೆಯನ್ನು ನೀಡುವಾಗ ವಿವರಣಾತ್ಮಕ ಚಿಹ್ನೆಯನ್ನು ಬಳಸ್ತೇವೆ. ಒಂದು ಅಭಿಪ್ರಾಯದ ವಿವರಣೆಯನ್ನು ನೀಡುವಾಗ ವಿವರಣಾತ್ಮಕ ಚಿಹ್ನೆಯನ್ನು ಬಳಸಲಾಗ್ತದೆ. ಕವಿ ಪರಿಚಯ ತಿಳ್ಕೊಳ್ಳೋಣ. ಯಾರ್ದಂತ ಹೇಳಿದರೆ ದತ್ತೇಂದ್ರ ರಾಮಚಂದ್ರ ಬೇಂದ್ರೆ. ಇವರು ಧಾರವಾಡದಲ್ಲಿ ಜನಿಸಿದರು. ಇವರ ಕಾವ್ಯನಾಮ ಯಾವುದಂತೇಳಿ ಅಂಬಿಕಾತನ ದತ್ತ. ಇದು ಪ್ರೀವಿಯಸ್ ಎಕ್ಸಾಮಿಗೆ ಅಂತ ಕ್ವಶನ್. ದತ್ತೇಂದ್ರ ರಾಮಚಂದ್ರ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಬೇಂದ್ರೆಯವರು ಧಾರವಾಡ, ಗದಗ, ಹುಬ್ಬಳ್ಳಿಯಲ್ಲಿ ಶಿಕ್ಷಕರಾಗಿ ಆಕಾಶವಾಣಿಯ ಸಾಹಿತ್ಯ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಮತ್ತೊಂದು ಕ್ವಶನ್, ಇವರು ಧಾರವಾಡದವರು ಅಂತ ಮಾತ್ರ ಅಲ್ಲ ಬರೋದು, ಇವರು ಸಾಧನಕೇರಿಯವರು. ಬೇಂದ್ರೆಯವರಲ್ಲಿ ಅವರು ಸಾಧನಕೇರಿಯವರು. ಪ್ರೀವಿಯಸ್ ಎಕ್ಸಾಮ್ಗೆ ಒಂದು ಕ್ವಶನ್. ಬೇಂದ್ರೆಯವರ ಊರಲ್ಲಿ ಸಾಧನಕೇರಿ. ಇವರು ನೋಡಿ ಗರಿ, ಗಂಗಾವತರಣ, ನಾದಲೀಲೆ, ಸಖಿಗೀತ, ಉಯ್ಯಾಲೆ, ಅರಳು ಮರಳು ಇತ್ಯಾದಿ ಕವನ ಸಂಕಲನ. ಯಾವ ಕವನ ಸಂಕಲನ? ಗರಿ, ಗಂಗಾವತರಣ, ನಾದಲೀಲೆ, ಸಖಿಗೀತ, ಉಯ್ಯಾಲೆ, ಅರಳು ಮರಳು ಎಂಬ ಕವನ ಸಂಕಲನವನ್ನು ಬರೆದಿದ್ದಾರೆ. ಉಯ್ಯಾಲೆ ಪ್ರೀವಿಯಸ್ ಇಯರ್ ಎಕ್ಸಾಮಿಗೆ ಬಂದಿದೆ. ಅದೊಂದು ಕವನ ಸಂಕಲನ. ಯಾರ್ದು? ಬೇಂದ್ರೆಯವರದು. ಅರಳು ಮರಳು ಬಂದಿದೆ ಕವನ ಸಂಕಲನ, ಬೇಂದ್ರೆಯವರದು. ನಾದಲೀಲೆ ಬಂದಿದೆ ಕವನ ಸಂಕಲನ. ಯಾರ್ದು? ಬೇಂದ್ರೆಯವರದು. ದೈವದ ಮನೆ, ನಗೆ ಹೊಗೆ ಮೊದಲಾದವು ನಾಟಕ. ಹೀಗೆ ದೈವದ ಮನೆ ಮತ್ತು ನಗೆ ಹೊಗೆ ಯಾವ ಪ್ರಕರಣ? ನಾಟಕ. ಯಾರ್ದು? ಬೇಂದ್ರೆಯವರದು. ದೈವದ ಮನೆ ಮತ್ತು ನಗೆ ಹೊಗೆ. ಸಾಹಿತ್ಯದ ವಿರಾಟ್ ಸ್ವರೂಪ ಮತ್ತು ಕಾವ್ಯೋದ್ಯೋಗ ಅದು ವಿಮರ್ಶನಾ ಕೃತಿ. ಯಾವುದೆಲ್ಲ? ಸಾಹಿತ್ಯದ ವಿರಾಟ್ ಸ್ವರೂಪ ಮತ್ತು ಕಾವ್ಯೋದ್ಯೋಗ ಯಾವುದು? ವಿಮರ್ಶನಾ ಕೃತಿ. ಯಾರ್ದು? ಬೇಂದ್ರೆಯವರದು. ಜಯ ಕರ್ನಾಟಕ ಜೀವನ ಪತ್ರಿಕೆಗಳ ಸಂಪಾದಕರಾಗಿದ್ದರು. ಯಾವ ಪತ್ರಿಕೆ? ಜಯ ಕರ್ನಾಟಕ ಜೀವನ ಪತ್ರಿಕೆಗಳ ಸಂಪಾದಕರು ಯಾರು? ಬೇಂದ್ರೆಯವರು. ಮರಾಠಿ ಭಾಷೆಯಲ್ಲಿ ಸಾಹಿತ್ಯವನ್ನು ರಚಿಸಿದ್ದಾರೆ. ಯಾವ ಭಾಷೆಯಲ್ಲಿ? ಮರಾಠಿ ಭಾಷೆಯಲ್ಲಿ ಸಾಹಿತ್ಯವನ್ನು ರಚಿಸಿದ್ದಾರೆ. ಇವರಿಗೆ ಮೈಸೂರು ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ, ವಾರಣಾಸಿ, ಕಾಶಿ ವಿದ್ಯಾಪೀಠಗಳಿಂದ ಗೌರವ ಡಾಕ್ಟರೇಟ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ, ಫೆಲೋಶಿಪ್, ಪದ್ಮಶ್ರೀ ಪ್ರಶಸ್ತಿ ಮತ್ತು 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ
ಪಡೆದಿದ್ದಾರೆ. ನೋಡಿ, ಇದು ಪ್ರಿವಿಯಸ್ ಇಯರ್ ಎಕ್ಸಾಮ್ ಯಾವುದಕ್ಕೆ 4 ತಂತಿ ಯಾರ್ದು? ಬೇಂದ್ರೆ ಅವರದು. ಅದು ಯಾವುದು? ಕವನ ಸಂಕಲನಕ್ಕೆ ಏನು ಪಡೆದಿದ್ದಾರೆ? ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಬೇಂದ್ರೆಯವರ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕೃತಿ ಯಾವುದು? ಕವನ ಸಂಕಲನ ಯಾವುದು? 4 ತಂತಿ. ಓಕೆ, ಕವಿ ಪರಿಚಯ ತಿಳ್ಕೊಳ್ಳೋಣ. ಅಡರು ಅಂತ ಹೇಳಿದರೆ ಮೇಲಕ್ಕೆ ಹತ್ತು. ಕಡಲು, ಸಮುದ್ರ, ಕೇರಿ, ಓಣಿ, ಜರಿ, ಜೋಕಾಲಿಯ ಜೀಗಾಟ. ಜರಿ ಅಂತೇಳಿದರೆ ಜೋಕಾಲಿಯ ಜೀಗಾಟ. ಪಟ್ಟಾಭಿಷೇಕ, ಬೀಡು, ತಂಗುದಾನ, ಮಗ್ನ, ತನ್ಮಯ, ಲಗ್ನ, ಮದುವೆ, ಒಡೆ, ಬಿರಿ, ಕಾಣೆ, ಕಾಣದಿರು, ಘಟ್ಟ, ಬೆಟ್ಟಗಳ ಸಾಲು, ನನಿಕೊನಿ ಅಂತೇಳಿದರೆ ಮುಗ್ಗಿನ ತುದಿ. ನನಿಕೊನಿ ಅಂತೇಳಿದರೆ ಮುಗ್ಗಿನ ತುದಿ. ಬಾನ ಅಂತೇಳಿದರೆ ಆಕಾಶ. ಮಳಿ ಅಂತೇಳಿದರೆ ಮಳೆ. ಮುಗಿಲು ಅಂತೇಳಿದರೆ ಮೋಡ. ಒಳಿ ಅಂತೇಳಿದರೆ ಹೊಳೆ. ಖುಷಿ, ಸಂತೋಷ. ನೆರೆಯವ ಅಂತೇಳಿದರೆ ಸಮೀಪದವ. ಪರಿಪರಿಯಾಗಿ ಅಂತೇಳಿದರೆ ನಾನಾ ವಿಧದಲ್ಲಿ. ವಂಶಾವಳಿ ಅಂತೇಳಿದರೆ ಪೀಳಿಗೆ. ಸೋಮಾರಿ ಅಂತೇಳಿದರೆ ಆಲಸ್ಯ. ಜಾಲಾಡು ಅಂತೇಳಿದರೆ ಶೋಷಿಸು. ಪರಂಪರೆ ಅಂತೇಳಿದರೆ ಕುಲ. ಬೀರು ಅಂತೇಳಿದರೆ ಕಾಪಾಡು. ಸಂತೆ ಅಂತ ವಸ್ತುವನ್ನು ಕೊಡುವುದಕ್ಕಾಗಿ ಸೇರುವ ಜನರ ಗುಂಪು. ಹರಟೆ ಅಂತ ಕೆಲಸಕ್ಕೆ ಬಾರದ ಮಾತು. ವಿನಾಶಿ, ನಾಶವಿಲ್ಲದ್ದು. ಅವಿನಾಶಿ ಅಂತೇಳಿದರೆ ನಾಶವಿಲ್ಲದ್ದು. ಆಜ್ಞೆ, ಅಪ್ಪಣೆ. ಕೌಶಲ್ಯ, ಜಾಣತನ. ತೇಜಸ್ವಿ ಉಳ್ಳದು. ದ್ವಾರ, ಬಾಗಿಲು. ಮಿತ್ರ, ಸ್ನೇಹಿತ. ಸಮಾಗಮ, ಸೇರುವುದು. ಅಸಮಾಧಾನ, ಬೇಸರ. ಆಲಂಗಿಸು, ಅಪ್ಪಿಕೊಳ್ಳು. ಆಲಂಗಿಸು ಅಂತೇಳಿದರೆ ಅಪ್ಪಿಕೊಳ್ಳು. ತವಕ, ಆತುರ. ದರ್ಬಾರು, ರಾಜಸ್ಥಾನ. ಮಾರುತ, ಗಾಳಿ. ರಾಜ್ಯಭಾರ, ರಾಜ್ಯದ ಹೊಣೆಗಾರಿಕೆ. ಸ್ವಾರ್ಥ, ಸ್ವಹಿತ. ಅನ್ನ, ಆಹಾರ. ತ್ಯಾಗಿ, ತ್ಯಾಗ ಮಾಡುವವನು. ದಾತ, ದಾನಿ. ನಾಡ, ನಾಡಿನ. ಹೊಲ, ಜಮೀನು. ಅನ್ನದಾತ, ರೈತ. ದವಸ ಧಾನ್ಯ, ಆಹಾರ ಪದಾರ್ಥಗಳು. ದುಡ್ಡಿ, ಕೆಲಸ ಮಾಡು. ಸಹಿಸು, ತಾಳಿಕೊಳ್ಳು. ಬೇಗ, ಉಷ್ಣತೆ. ಬೇಗೆ ಅಂತೇಳಿದರೆ ಉರಿ, ಉಷ್ಣತೆ. ಬೇಗೆ ಅಂತೇಳಿ ಉರಿ, ಉಷ್ಣತೆ. ಸ್ವಲ್ಪ ಕವಿ ಪರಿಚಯ ತಿಳ್ಕೊಳ್ಳೋಣ. ಸತ್ಯಾರ್ಥಿ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧವಾಗಿರುವ ಯಾರು? ಚೆನ್ನಬಸವಪ್ಪ ಹೊಸಮುಖಿಯವರ ಬಗ್ಗೆ ತಿಳಿಯೋಣ. ಚೆನ್ನಬಸವಪ್ಪ ಹೊಸಮುಖಿಯವರ ಕಾವ್ಯನಾಮ ಸತ್ಯಾರ್ಥಿ. ಓಕೆ, ಇವರು ಬೈಲಹೊಂಗಲ ತಾಲೂಕಿನ ಒಕ್ಕುಂದ ಗ್ರಾಮದಲ್ಲಿ ಜನಿಸಿದ್ದಾರೆ. ಬೈಲಹೊಂಗಲ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಒಕ್ಕುಂದ ಗ್ರಾಮದಲ್ಲಿ ಜನಿಸಿದ್ದಾರೆ. ಇವರ ಕೃತಿ ದಿವ್ಯ ಜೀವಿ, ಕಿತ್ತೂರ ವೀರಶ್ರೀ, ಮಕ್ಕಳ ಸೊಗಸು, ಪುಟ್ಟ ಭಾರತ, ಅನ್ನದಾತ ಮತ್ತು ಇತರ ಕವಿತೆಗಳು ಇವರ ಕವನ ಸಂಕಲನಗಳು. ದಿವ್ಯ ಜೀವಿ, ಕಿತ್ತೂರ ವೀರಶ್ರೀ, ಮಕ್ಕಳ ಸೊಗಸು, ಪುಟ್ಟ ಭಾರತ, ಅನ್ನದಾತ ಮತ್ತು ಇತರ ಕವಿತೆಗಳು ಇವರ ಕವನ ಸಂಕಲನಗಳು. ಪುಟ್ಟನ ಕನಸು ಎಂಬ ಮಕ್ಕಳ ಕಾದಂಬರಿ. ಈ ಸ್ವರ್ಗದಲ್ಲಿ ಭಾರತೀಯರು, ತಿರುಳ್ ಕನ್ನಡೀಯರು ಎಂಬ ನಾಟಕ. ಭಾರತೀಯರು ಮತ್ತು ತಿರುಳ್ ಕನ್ನಡೀಯರು ಎಂಬ ನಾಟಕವನ್ನು ಅವರು ರಚಿಸಿದ್ದಾರೆ. ಇವರ ಕವನ ಸಂಕಲನ. ಸತ್ಯಾರ್ಥಿಯವರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಒಕ್ಕುಂದ ಎಂಬ ಗ್ರಾಮದಲ್ಲಿ ಜನಿಸಿದ್ದಾರೆ. ಇವರು ದಿವ್ಯ ಜೀವಿ, ಕಿತ್ತೂರ ವೀರಶ್ರೀ, ಮಕ್ಕಳ ಸೊಗಸು ಎಂಬ ಪುಟ್ಟ ಭಾರತ, ಅನ್ನದಾತ ಮತ್ತು ಇತರ ಕವಿತೆಗಳು ಎಂಬ ಕವನ ಸಂಕಲನವನ್ನು ರಚಿಸಿದ್ದಾರೆ. ಪುಟ್ಟನ ಕನಸು ಎಂಬ ಮಕ್ಕಳ ಕಾದಂಬರಿಯನ್ನು, ವೀರ ಸ್ವರ್ಗದಲ್ಲಿ ಭಾರತೀಯರು ಮತ್ತು ತಿರುಳ್ ಕನ್ನಡೀಯರು ಎಂಬ ನಾಟಕವನ್ನು ರಚಿಸಿದ್ದಾರೆ. ನೋಡಿ, ಉತ್ತಮ ಕಹಿಬರಹ ಹೇಗಿರಬೇಕಂತ ಲಕ್ಷಣವನ್ನು ತಿಳ್ಕೊಳ್ಳೋಣ. ಉತ್ತಮ ಕಹಿಬರಹ ಲಕ್ಷಣ: ನೀವು ಬರೆಯುವ ಅಕ್ಷರಗಳು ಸ್ಫುಟವಾಗಿರಬೇಕು. ಅಂದರೆ ಅಕ್ಷರಗಳು ಕಣ್ಣಿಗೆ ಸುಲಭವಾಗಿ ಗುರುತಿಸುವಂತಿರಬೇಕು. ಅಕ್ಷರಗಳನ್ನು ತಪ್ಪಿಲ್ಲದೆ ಕಾಗುಣಿತ ದೋಷಗಳು ಇಲ್ಲಂತೆ ಬರೆಯಬೇಕು. ಅಕ್ಷರಗಳು ಒಂದೇ ಗಾತ್ರದಲ್ಲಿರಬೇಕು. ಅಂದರೆ ಒಂದು ಚಿಕ್ಕದು ಒಂದು ದೊಡ್ಡದು ಆಗಿರಬಾರದು. ಅಕ್ಷರಗಳು ಬಿಡಿ ಬಿಡಿಯಾಗಿರಬೇಕು, ಕೂಡಿಸಿ ಬರೆಯಬಾರದು. ಅಕ್ಷರಗಳ ಪದ ಮತ್ತು ಸಾಲುಗಳ ನಡುವೆ ನಿರ್ದಿಷ್ಟ ಅಂತರವನ್ನು ನೀಡಬೇಕು. ಸಾಲುಗಳು ನೇರವಾಗಿರಬೇಕು. ಅಕ್ಷರಗಳನ್ನು ಎಡಕ್ಕೆ ಇಲ್ಲವೇ ಬಲಕ್ಕೆ ಬಾಗಿಸಿ ಬರೆಯಬಾರದು. ಅಂದರೆ ನೇರ ನಿಲುವು ಇರಬೇಕು. ನಿರ್ದಿಷ್ಟ ವೇಗದಲ್ಲಿ ಬರೆಯಬೇಕು. ಚಿತ್ತು ಕಾಡು ಮಾಡಬಾರದು. ಒತ್ತಿ ಬರೆಯಬಾರದು. ನಿಮ್ಮ ಕೈಬರಹ ಇತರರು ಓದಲು ಸಾಧ್ಯವಾಗುವಂತಿರಬೇಕು. ಭರತಭೂಮಿ, ಭಾರತ ದೇಶ, ಭಾರತಾಂಬೆ. ಮತದ ಬಿರುಕು ಅಂದರೆ ಜಾತಿ ಮತಗಳಿಂದಾಗುವ ಒಡಕು. ಪೊರೆವ ತೊಟ್ಟಿಲು ಅಂತೇಳಿ ರಕ್ಷಿಸುವ ಸ್ಥಾನ, ತೊಟ್ಟಿಲು. ನುಡಿಗಳೊಡಕು, ಭಾಷಾ ಭಿನ್ನತೆಯ ಭಾವ. ಜೀವನವನ್ನೇ ದೇವಿಗೆರವೆ, ಸಮರ್ಪಣಾ ಭಾವ. ಅಂತ ಹೇಳಿದರೆ ಸಮರ್ಪಣಾ ಭಾವ.